ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡೋಣ. ಈ ಥರ ಕೇಳ್ತಾರೆ, ಇವ್ಯಾಲ್ಯೂಯೇಟ್ ಇಂಟೆಗ್ರಲ್ ಆಫ್ ಎಕ್ಸ್ ಸೈನ್ ಎಕ್ಸ್ ಡಿ ಎಕ್ಸ್. ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. ಸೊಲ್ಯೂಷನ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್ ಡಿ ಎಕ್ಸ್. ಇಲ್ಲಿ ಫಾರ್ಮುಲಾ ಬಂದು ಇಂಟೆಗ್ರಲ್ ಆಫ್ ಯು ಇಂಟು ವಿ ಡಿ ಎಕ್ಸ್ ಈಸ್ ಈಕ್ವಲ್ ಟು u into integral of v dx minus integral of d by dx of u into integral of v dx into dx. ಇದು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. I is equal to x into ಈ ಥರ ಬರ್ಕೋಬೇಕು. ಇಲ್ಲಿ ನೋಡಿ, ಯು ಅಂದರೆ ಎಕ್ಸು, ವಿ ಅಂದರೆ ಸೈನ್ ಎಕ್ಸು. ಐ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಇಂಟೆಗ್ರಲ್ ಆಫ್ ವಿ ಬದಲು ಸೈನ್ ಎಕ್ಸ್ ಹಾಕ್ಕೋಬೇಕು, ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಯು ಬದಲು ಎಕ್ಸ್ ಹಾಕ್ಕೋಬೇಕು, ವಿ ಬದಲು ಸೈನ್ ಎಕ್ಸ್ ಹಾಕ್ಕೋಬೇಕು, ಡಿ ಎಕ್ಸ್. ಐ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಇಂಟೆಗ್ರಲ್ ಆಫ್ ಸೈನ್ ಎಕ್ಸ್ ಅಂದರೆ ಮೈನಸ್ ಕಾಸ್ ಎಕ್ಸ್, ಮೈನಸ್ ಇಂಟೆಗ್ರಲ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ 1, ಇಂಟೆಗ್ರಲ್ ಆಫ್ ಸೈನ್ ಎಕ್ಸ್ ಅಂದರೆ ಮೈನಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. is equal to plus into minus minus x into cos x minus into minus plus integral of x dx. Next, I is equal to minus x into cos x plus integral of cos x andre sin x plus c. ಸೆಕೆಂಡ್ ಕ್ವಶನ್ ಮಾಡೋಣ. ಇವ್ಯಾಲ್ಯೂಯೇಟ್ ಇಂಟೆಗ್ರಲ್ ಆಫ್ ಎಕ್ಸ್ ಇಂಟು ಸೈನ್ 3x ಡಿ ಎಕ್ಸ್ ಅಂತ ಕೇಳ್ತಾರೆ. ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. ಐ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಎಕ್ಸ್ ಇಂಟು sin 3x dx. ಆಮೇಲೆ i is equal to ಇನ್ನೊಂದು u ಇಟ್ಕೋಬೇಕು, ಅಂದರೆ ಎಕ್ಸ್ ಹಂಗೆ ಇಟ್ಕೋಬೇಕು. ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಅಂದರೆ ಇಂಟೆಗ್ರಲ್ ಆಫ್ sin 3x dx ಮೈನಸ್ ಇಂಟೆಗ್ರಲ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಯು ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್, integral of v dx ಅಂದರೆ integral of sin x sin 3x dx into dx. I is equal to x ಹಂಗೆ ಇಟ್ಕೊಳ್ಳಿ. integral of sin 3x dx ಅಂದರೆ minus cos 3x by 3 minus integral of d by dx of x ಅಂದರೆ 1, integral of sin 3x dx ಅಂದರೆ minus cos 3x by 3 into dx. Next, y is equal to minus x cos 3x by 3 ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 1/3 ಹಂಗೆ ಇರಲಿ. ಕಾಸ್ 3xಗೆ ಸೈನ್ 3x by 3 ಪ್ಲಸ್ ಸಿ. ನೆಕ್ಸ್ಟ್ ಕ್ವಶನ್. ಇಲ್ಲಿ ಎರಡು ಫಾರ್ಮುಲಾ ಗೊತ್ತಿರಬೇಕು. ಒಂದೊಂದು ಸೈನ್ 3xಗೆ
ಮೈನಸ್ ಕಾಸ್ 3x/3, ಇನ್ನೊಂದು ಕಾಸ್ 3xಗೆ ಸೈನ್ 3x/3 ಅದು ಗೊತ್ತಿದ್ರೆ ಮಾಡ್ಬೋದು. ಥರ್ಡ್ ಕ್ವಶನ್ ನೋಡ್ಕೊಳ್ಳಿ. ಇಂಟೆಗ್ರಲ್ ಆಫ್ log x dx. ಸೊಲ್ಯೂಷನ್ ನೋಡಿ ಹೆಂಗೆ ಮಾಡಬೇಕಿದ್ನ. I is equal to integral of log x dx ಅಂತ ಬರ್ಕೋಬೇಕು. ಇಲ್ಲಿ I is equal to integral of log x into 1 dx ಅಂತ ಬರ್ಕೋಬೇಕು. ಇಲ್ಲಿ log x ಅಂದರೆ u, 1 ಅಂದರೆ v. ಹೆಂಗೆ ಮಾಡ್ಬೇಕು ನೋಡ್ಕೊಳ್ಳಿ. ಫಸ್ಟ್ log xನ ಬರ್ಕೊಳ್ಳಿ. ಇಂಟೆಗ್ರಲ್ ಆಫ್ 1 dx ಅಂದರೆ ಇಂಟಿಗ್ರೇಷನ್ ಆಫ್ v ಮಾಡಿ, ಮೈನಸ್ ಇಂಟೆಗ್ರಲ್ ಆಫ್ d/dx ಆಫ್ log x, ಆಮೇಲೆ ಇಂಟೆಗ್ರಲ್ ಆಫ್ 1 dx ಇಂಟು dx. u ಇಂಟೆಗ್ರಲ್ ಆಫ್ v dx ಮೈನಸ್ ಇಂಟೆಗ್ರಲ್ ಆಫ್ d/dx ಆಫ್ u, ಆಮೇಲೆ ಮತ್ತೆ ಇಂಟೆಗ್ರಲ್ ಆಫ್ v dx ಇಂಟು dx. ಆಮೇಲೆ ಏನು ಮಾಡಬೇಕು, I is equal to log x ಇಂಟೆಗ್ರಲ್ ಆಫ್ 1 dx ಅಂದರೆ x ಮೈನಸ್ d/dx ಆಫ್ log x ಅಂದರೆ 1/x, ಇಂಟೆಗ್ರಲ್ ಆಫ್ 1 dx ಅಂದರೆ x dx. x ಕ್ಯಾನ್ಸಲ್ ಆಗುತ್ತೆ. ಇನ್ನು ನೋಡಿ log x xನ x log x ಅಂತ ಬರ್ಕೋಬಿಡಿ, ಮೈನಸ್ ಇಂಟೆಗ್ರಲ್ ಆಫ್ 1 dx ಏನಾಗುತ್ತೆ, ಇದು x log x ಮೈನಸ್ ಇಂಟೆಗ್ರಲ್ ಆಫ್ 1 dx ಅಂದರೆ ಮೈನಸ್ x ಪ್ಲಸ್ c. ನೆಕ್ಸ್ಟ್ ಕ್ವಶನ್. ಇಂಟೆಗ್ರಲ್ ಆಫ್ x ಇಂಟು log x dx. ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. ಫಸ್ಟ್ I is equal to ಬರ್ಕೊಳ್ಳಿ ಇಂಟೆಗ್ರಲ್ ಆಫ್ x log x dx. I is equal to ಇಂಟೆಗ್ರಲ್ ಆಫ್ log x ಇಂಟು x dx. log xನ ಹಂಗೆ ಇಟ್ಕೋಬೇಕು, xಗೆ ಇಂಟೆಗ್ರಲ್ ಆಫ್ x dx ಅಂತ ಬರ್ಕೋಬೇಕು, ಮೈನಸ್ ಇಂಟೆಗ್ರಲ್ ಆಫ್ d/dx ಆಫ್ log x, ಆಮೇಲೆ ಇಂಟೆಗ್ರಲ್ ಆಫ್ x dx ಇಂಟು dx. is equal to log x into integral of x dx ಅಂದರೆ x square by 2 ಮೈನಸ್ d/dx of log x ಅಂದರೆ 1/x, integral of x dx ಅಂದರೆ x square by 2 dx. ಇದನ್ನ ಈ ಥರ ನೀಟಾಗಿ ಬರ್ಕೋಬಿಡಿ. x square log x by 2 ಮೈನಸ್ 1/2 ಆಚೆ ತಗೊಳ್ಳಿ, x square by x ಅಂದರೆ ಬರೀ x dx, x square log x by 2 minus 1/2 integral of x dx के x square by 2 plus c. Next, fifth one. Integral of x into log 2x dx. ನೋಡ್ಕೊಳ್ಳಿ ಯಾವ ಥರ ಮಾಡಬೇಕು. ಫಸ್ಟ್ I is equal to integral of x into log 2x dx ಅಂತ ಬರೀರಿ. log 2x into x dx ಅಂತ ಬರೀರಿ. log 2x ಹಂಗೆ ಇಟ್ಕೋಬೇಕು. ಇಂಟೆಗ್ರಲ್ ಆಫ್ v dx ಅಂದರೆ x dx ಮಾಡಬೇಕು. ಇಂಟೆಗ್ರಲ್ ಆಫ್ d/dx of log 2x
ಇಂಟೆಗ್ರಲ್ ಆಫ್ ಎಕ್ಸ್ ಡಿ ಎಕ್ಸ್ ಮಾಡಿ ಇಂಟು ಡಿ ಎಕ್ಸ್ ಅಂತ ಬರ್ಕೋಬೇಕು. ನೆಕ್ಸ್ಟ್ ಐ ಈಸ್ ಈಕ್ವಲ್ ಟು ಲಾಗ್ ಟು ಎಕ್ಸ್ ಹಂಗೆ ಇರಲಿ. ಇಂಟೆಗ್ರಲ್ ಆಫ್ ಎಕ್ಸ್ ಡಿ ಎಕ್ಸ್ಗೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಬೈ 2 ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ 2x ಅಂದರೆ 1/2x ಇಂಟು 2 ಜ್ಞಾಪಕ ಇಟ್ಕೊಳ್ಳಿ. ಲಾಗ್ ಬಂದರೆ 1 ಅಂತ ಬರೀಬೇಕು, 1/2x, ಆಮೇಲೆ 2xಗೆ ಮಾಡಿದ್ರೆ 2 ಬರುತ್ತೆ. ನೆಕ್ಸ್ಟ್ ಇಂಟೆಗ್ರಲ್ ಆಫ್ ಎಕ್ಸ್ ಡಿ ಎಕ್ಸ್ ಅಂದರೆ ಸ್ಕ್ವೇರ್ ಬೈ 2 ಡಿ ಎಕ್ಸ್. ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಕ್ಯಾನ್ಸಲ್ ಆಗಿ x/2 ಉಳಿಯುತ್ತೆ. I is equal to x square log 2x/2 minus x/2 I is equal to x square log 2x by 2 1/2 ಆಚೆ ತಗೊಳ್ಳಿ, xಗೆ x square by 2 plus c. Next question 6. Integral of x square into log x dx. ನೋಡಿ ಯಾವ ಥರ ಮಾಡಬೇಕು. I is equal to integral of x square into log x dx. Y is equal to ಫಸ್ಟ್ log x ಬರ್ಕೊಳ್ಳಿ, ಆಮೇಲೆ x ಸ್ಕ್ವೇರ್ ಬರ್ಕೊಳ್ಳಿ, ಆಮೇಲೆ dx. log x ಹಂಗೆ ಇಟ್ಕೊಳ್ಳಿ. ಇಂಟೆಗ್ರಲ್ ಆಫ್ x ಸ್ಕ್ವೇರ್ dx ಮೈನಸ್ ಇಂಟೆಗ್ರಲ್ ಆಫ್ d by dx of log x integral of x square dx into dx. Square integration x cube by 3 minus integral d by dx of log x ಅಂದರೆ 1/x x square ಗೆ square by x cube by 3 dx ಆಗುತ್ತೆ. x cube log x by 3 minus ಇಲ್ಲಿ ನೋಡಿ 1/3 ಆಚೆ ತಗೊಳ್ಳಿ, x cube by x ಅಂದರೆ x square dx ಆಗುತ್ತೆ. is equal to x cube log x by 3 minus 1/3 x square ಗೆ x cube by 3 plus c. Next question integral of x into secant square x dx. ಇನ್ನು ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. I is equal to integral of x into secant square x dx. I is equal to ಫಸ್ಟ್ ಎಕ್ಸ್ನ ಇಟ್ಕೊಬಿಡಿ. ಇಂಟೆಗ್ರಲ್ ಆಫ್ v ಅಂದರೆ ಇಂಟೆಗ್ರಲ್ ಆಫ್ secant square x dx minus integral of d by dx of x integral of secant square x dx into dx is equal to x integral of secant square x ಅಂದರೆ tan x minus d by dx of x ಅಂದರೆ 1 integral of secant square x ಅಂದರೆ tan x dx. Next I is equal to x into tan x
ಮೈನಸ್ ಇಂಟೆಗ್ರಲ್ ಆಫ್ 1 ಇಂಟು ಟ್ಯಾನ್ ಎಕ್ಸ್ ಅಂದರೆ ಬರೀ ಟ್ಯಾನ್ ಎಕ್ಸ್ ಡಿ ಎಕ್ಸ್ ಬರುತ್ತೆ. I ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಮೈನಸ್ ಇಂಟೆಗ್ರಲ್ ಆಫ್ ಟ್ಯಾನ್ ಎಕ್ಸ್ ಅಂದರೆ ಲಾಗ್ ಆಫ್ ಮಾಡ್ಯುಲಸ್ ಆಫ್ ಸಿಕ್ಯಾನ್ ಎಕ್ಸ್ ಪ್ಲಸ್ ಸಿ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.